ಈ ಬುರ್ಡೆ ಗ್ಯಾಂಗ್ ನ ಮಾಸ್ಟರ್ ಪ್ಲಾನ್ ಅನನ್ಯ ಭಟ್ ಕೇಸ್ ಅಂತ ಏನಿತ್ತಲ್ಲ ಅದು ಯಶಸ್ವಿಯಾಗಿ ಹಳ್ಳ ಹಿಡಿತು. ಸುಜಾತ ಭಟ್ ಹೇಳಿದ ಕಾಲ್ಪನಿಕ ಕಥೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ಸುಜಾತ ಭಟ್ ಮುಖಾಂತರವೇ ಬಯಲು ಮಾಡಿತ್ತು. ಇದೀಗ 13 ವರ್ಷದ ಬಳಿಕ ಸೌಜನ್ಯ ಕೊಲೆ ಕೇಸ್ಗೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಅದರ ಸೋಕಾಲ್ಡ್ ಪ್ರತ್ಯಕ್ಷದರ್ಶಿ ಎನ್ನಲಾದ ಆ ಮಹಿಳೆ ಹೊಸ ತಿರುವು ನೀಡಿದ್ದಾರೆ. ಅನನ್ಯ ಕೇಸ್ ಕ್ಲೋಸ್, ಸೌಜನ್ಯ ಕೇಸ್ ರೀಓಪನ್. 13 ವರ್ಷದ ಬಳಿಕ ಎದ್ದು ಬಂದ ಪ್ರತ್ಯಕ್ಷದರ್ಶಿ ಮಹಿಳೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಧರ್ಮಸ್ಥಳ ಮಾತ್ರವಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಘಟನೆ. 2012ರಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಾಪತ್ತೆಯಾಗಿದ್ದ ಸೌಜನ್ಯ ಶವ ಸಿಕ್ಕಿದ್ದು ಮಾತ್ರ ದುರಂತ ಸ್ಥಿತಿಯಲ್ಲಿ. 2012ರಿಂದ ಈವರೆಗೂ ಸೌಜನ್ಯ ಕೊಲೆ ಆರೋಪಿಗಳು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. 13 ವರ್ಷದ ಈ ನಡುವೆ 10 ತನಿಖೆಗಳು ನಡೆದು ಹೋಗಿವೆ, ಆದ್ರೆ ಆರೋಪಿಯ ಸುಳಿವು ಸಿಕ್ಕಿಲ್ಲ. ಇಂದು ಮುಂಜಾನೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿ ಧರ್ಮಸ್ಥಳ ಮಾತ್ರವಲ್ಲ, ಸೌಜನ್ಯ ಪರ ಹೋರಾಟಗಾರರು ಮತ್ತು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ಸೌಜನ್ಯ ಕೊಲೆ ಆಕೆ ಹೇಳಿದ್ದು ಸತ್ಯನಾ ಅಥವಾ ಕಟ್ಟು ಕಥೆನಾ? ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸಾಕ್ಷಿ ಸಂದರ್ಶನ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ರಿಪಬ್ಲಿಕ್ಗೆ ಸೌಜನ್ಯ ಕಿಡ್ನಾಪ್ ಸೀಕ್ರೆಟ್ ಬಿಚ್ಚಿಟ್ಟ ಮಹಿಳೆ. ಸೌಜನ್ಯ ಕೊಲೆ ಕೇಸ್ ಸಂಬಂಧ ಎಲ್ಲಾ ಹಂತದ ವಿಚಾರಣೆ ನಡೆದಿದೆ. ದೂರುದಾರರು, ಹೋರಾಟಗಾರರು ಕೊಟ್ಟ ಎಲ್ಲ ಸಾಕ್ಷ್ಯಗಳನ್ನ ಜಾಲಾಡಲಾಗಿದೆ. ಆದ್ರೆ ಇವರೇ ಆರೋಪಿ ಅಂತ ಪ್ರತ್ಯಕ್ಷವಾಗಿ ಹೇಳೋ ಜೀವಂತ ಸಾಕ್ಷಿ ಮಾತ್ರ ಸಿಕ್ಕಿರಲಿಲ್ಲ. ಇದೀಗ ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ಮಹಿಳೆ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ಛತ್ರಿ ಹಿಡ್ಕೊಂಡು ಯೂನಿಫಾರ್ಮ್ ಅಲ್ಲಿ ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ ಆಸುಪಾಸು. ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪ್ ಹಾಕೊಂಡಿದ್ಲು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪ್ ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು. ಎಲ್ಲಿಂದ ಪಾಸ್ ಆದ? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ ಲೆಫ್ಟ್ ಸೈಡ್ ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕೂತಿದ್ದೀವಿ. ಹುಡುಗಿ ನಮ್ ಲೆಫ್ಟ್ ಸೈಡ್ ಇಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನ್ ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯ್ತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರ. ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲೇ ಹೋಗಿ ಆಯ್ತು ನಡೀರಿ ಅಂದ್ಬಿಟ್ಟು ಅಲ್ಲಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಅಲ್ಲಿ ಪಾಸ್ ಆಗಿದ್ದಾಳೆ. ಒಂದ್ ನಿಮಿಷನ 2 ನಿಮಿಷನ ಆಗಿರ್ಬೋದು. ಆಗ ಜೋರ ಕಿರ್ಚಿತು, ಅದೇ ಹುಡುಗಿನ ಕಿರಿಚಿತು. ನಾನ್ ಹಿಂಗ್ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ. ಸೌಜನ್ಯರನ್ನ ಕಾರ್ನಲ್ಲಿ ಬಂದ ಹುಡುಗರು ಕಿಡ್ನಾಪ್ ಮಾಡಿದ್ರು. ನಾನು ಅದನ್ನ ನೋಡಿದೆ ಅಂದಿರೋ ಮಹಿಳೆ ಇಷ್ಟು ವರ್ಷ ಏಕೆ ಸತ್ಯ ಮುಚ್ಚಿಟ್ಟಿದ್ರು ಅನ್ನೋ ಪ್ರಶ್ನೆಗೂ ಉತ್ತರ ನೀಡಿದ್ರು. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು? ಸರ್, ಇಷ್ಟು ದಿನ ನಾವು ಪ್ರತಿ ಸಾರಿನೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಎಲ್ಲಾರ ಪೋಸ್ಟರ್ಗಳು ಅಂಟಿಸಿದ್ರೆ ಅಥವಾ ಈ ಬಗ್ಗೆ ನಮಗೆ ಎಲ್ಲಾರು ಒಂದು ವರದಿ ಮಾಡಿದ್ರೆ, ಇವರು ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಬಂದಿದ್ರೆ ಅಥವಾ ಯಾವ್ದಾರ ಈಗ ಸಾರ್ವಜನಿಕ ಸಾವಿರಾರು ಜನ ಅಲ್ಲಿಗೆ ಯಾತ್ರಿಕರು ಹೋಗ್ತಾರೆ ಅಲ್ವಾ, ಯಾತ್ರಿಕರ ಗಮನಕ್ಕೆ ಇದನ್ನ ತಂದಿದ್ರೆ ನಾನು ಖಂಡಿತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಂದು ಅವಾಗ್ಲೇ ನಾನು ರೈಟಿಂಗ್ ಅಲ್ಲೇ ಕೊಡ್ತಾ ಇದ್ದೆ. ಶಾಂತಿವನದ ಸಿಸಿ ಕ್ಯಾಮೆರಾದಲ್ಲಿದೆಯಾ ಸತ್ಯ? ಸೌಜನ್ಯರನ್ನ ಕಿಡ್ನಾಪ್ ಮಾಡಿದ ವೇಳೆ ಶಾಂತಿವನದಲ್ಲಿ ಸಿಸಿ ಕ್ಯಾಮೆರಾ ಇತ್ತು. ಅದರ ರೆಕಾರ್ಡ್ ತೆಗೆಸಿದ್ರೆ ಸತ್ಯ ಬಯಲಾಗುತ್ತೆ ಅಂತ ಪ್ರತ್ಯಕ್ಷದರ್ಶಿ ಎಂಬ ಮಹಿಳೆ ಹೇಳ್ತಿದ್ದಾರೆ. ಏನ್ ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಈಗ ನೀವು ಹೇಳೋದನ್ನ ನಾವು ಯಾಕೆ ನಂಬಬೇಕು? ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಸಾಕ್ಷಿ ಏನಿದೆಯಾ? ಅವತ್ತಿನ ದಿನ ಸಿಸಿ ಕ್ಯಾಮೆರಾ ತೆಗ್ಸಿಯಲ್ಲಿ ಎಲ್ಲಿ ಹೇಳಿ, ಶಾಂತಿವನದ ಎದುರುಗಡೆ ಸಿಸಿ ಕ್ಯಾಮೆರಾ ಅಂದ್ರೆ ನಮ್ಗೆ ಸಿಸಿ ಕ್ಯಾಮ್ರಾದ ಗಂಧ ಗೊತ್ತಿರ್ಲಿಲ್ಲ. ಏನೋ ಇತ್ತು ಮೇಲ್ಗಡೆ. ಅದೇನಿತ್ತು ಅಂದ್ರೆ ಒಂದು ಸ್ವಿಚ್ ದೊಡ್ಡ ಲೈಟ್ ಹಾಕೋ ಸ್ವಿಚ್ ತರ ಇದೆ ಅಂತದ್ದು, ಪಿನ್ ತರ ಇತ್ತು. ನೀವು ಅದನ್ನೆಲ್ಲ ಯಾಕೆ ಅಬ್ಸರ್ವ್ ಮಾಡಿದ್ರಿ? ನಾವ್ ಯಾಕೆ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ನಮ್ಮ ಅಮ್ಮ ಇವರಿದ್ರಲ್ಲ, ಅವ್ರಿಗೆ ನೇಚರ್ ಕಾಲ್ ಬಂತು.
ನೇಚರ್ ಕಾಲ್ ಬಂದಾಗ ನಾವು ಸುತ್ತ ನೋಡಿದ್ವಿ, ಹಿಂಗೆಲ್ಲ ನೋಡುವಾಗ ನಾನು ಅನ್ಕೊಂಡೆ ಅದಾದ್ರೆ ಸಿಸಿ ಕ್ಯಾಮ್ರಾ ಅಂತ ಅನ್ಕೊಂಡೇ ಇಲ್ಲ ನಾನು. ಇವಾಗ ಅದನ್ನ ಸಿಸಿ ಕ್ಯಾಮ್ರಾ ಅಂತ ತಾವ್ ಹೇಗ್ ಅನ್ಕೋತೀರಿ? ಇರ್ಬೋದು ಅಂತ ನನ್ಗೆ ಅನ್ನಿಸ್ತದೆ. ಈಗ ಅದಿರ್ಬೋದು, ಈಗೆಲ್ಲ ಸಿಸಿ ಕ್ಯಾಮ್ರಾ ಎಲ್ಲಾ ಪ್ರಚಾರದಲ್ಲಿ ಇದೆ ಅಲ್ಲ, ಎಲ್ಲಾ ಕಡೆ ಹಾಕ್ಸ್ತಾರಲ್ಲ, ಇವಾಗ ನೋಡಿದೀನಲ್ಲ, ಅದು ಅದೇ ತರ ಇತ್ತು, ಇರ್ಬೋದು ಮೋಸ್ಟ್ಲಿ ಅಂತ ನನಗನ್ನಿಸುತ್ತೆ. ರಿಪಬ್ಲಿಕ್ ಪಾರ್ಟಿ ಸವಾಲಿಗೆ ಮಹಿಳೆ ತಬ್ಬಿಬ್ಬು. ಸೌಜನ್ಯ ಕಿಡ್ನಾಪ್ ಆದ ಘಟನೆಯನ್ನ ಕಣ್ಣಿಗೆ ಕಟ್ಟುವಂತೆ ಹೇಳೋ ಪ್ರತ್ಯಕ್ಷದರ್ಶಿ ಮಹಿಳೆ ರಿಪಬ್ಲಿಕ್ ಕನ್ನಡ ಪಾರ್ಟಿ ಸವಾಲಿಗೆ ತಬ್ಬಿಬ್ಬಾದ್ರು. ಈ ಮಹಿಳೆಯ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ ಮಹಿಳೆ ಮೃತಪಟ್ಟ ತಿಂಗಳು ತಪ್ಪಾಗಿ ಹೇಳಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ರಂಜಿತ್ ಚಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವರ್ಷ ಏಕೆ ಸತ್ಯ ಮುಚ್ಚಿಟ್ಟಿದ್ರು ಅನ್ನೋ ಪ್ರಶ್ನೆಗೂ ಉತ್ತರ ನೀಡಿದ್ರು. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು? ಸರ್, ಇಷ್ಟು ದಿನ ನಾವು ಪ್ರತಿ ಸಾರಿನೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಎಲ್ಲಾರ ಪೋಸ್ಟರ್ಗಳು ಅಂಟಿಸಿದ್ರೆ ಅಥವಾ ಈ ಬಗ್ಗೆ ನಮಗೆ ಎಲ್ಲಾರು ಒಂದು ವರದಿ ಮಾಡಿದ್ರೆ, ಇವರು ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಬಂದಿದ್ರೆ ಅಥವಾ ಯಾವ್ದಾರ ಈಗ ಸಾರ್ವಜನಿಕ ಸಾವಿರಾರು ಜನ ಅಲ್ಲಿಗೆ ಯಾತ್ರಿಕರು ಹೋಗ್ತಾರೆ ಅಲ್ವಾ, ಯಾತ್ರಿಕರ ಗಮನಕ್ಕೆ ಇದನ್ನ ತಂದಿದ್ರೆ ನಾನು ಖಂಡಿತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಂದು ಅವಾಗ್ಲೇ ನಾನು ರೈಟಿಂಗ್ ಅಲ್ಲೇ ಕೊಡ್ತಾ ಇದ್ದೆ. ಶಾಂತಿವನದ ಸಿಸಿ ಕ್ಯಾಮೆರಾದಲ್ಲಿದೆಯಾ ಸತ್ಯ? ಸೌಜನ್ಯರನ್ನ ಕಿಡ್ನಾಪ್ ಮಾಡಿದ ವೇಳೆ ಶಾಂತಿವನದಲ್ಲಿ ಸಿಸಿ ಕ್ಯಾಮೆರಾ ಇತ್ತು. ಅದರ ರೆಕಾರ್ಡ್ ತೆಗೆಸಿದ್ರೆ ಸತ್ಯ ಬಯಲಾಗುತ್ತೆ ಅಂತ ಪ್ರತ್ಯಕ್ಷದರ್ಶಿ ಎಂಬ ಮಹಿಳೆ ಹೇಳ್ತಿದ್ದಾರೆ. ಏನ್ ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಈಗ ನೀವು ಹೇಳೋದನ್ನ ನಾವು ಯಾಕೆ ನಂಬಬೇಕು? ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಸಾಕ್ಷಿ ಏನಿದೆಯಾ? ಅವತ್ತಿನ ದಿನ ಸಿಸಿ ಕ್ಯಾಮ್ರಾ ತೆಗ್ಸಿಯಲ್ಲಿ ಎಲ್ಲಿ ಹೇಳಿ, ಶಾಂತಿವನದ ಎದುರುಗಡೆ ಸಿಸಿ ಕ್ಯಾಮ್ರಾ ಅಂದ್ರೆ ನಮ್ಗೆ ಸಿಸಿ ಕ್ಯಾಮ್ರಾದ ಗಂಧ ಗೊತ್ತಿರ್ಲಿಲ್ಲ. ಏನೋ ಇತ್ತು ಮೇಲ್ಗಡೆ, ಅದೇನಿತ್ತು ಅಂದ್ರೆ ಒಂದು ಸ್ವಿಚ್ ದೊಡ್ಡ ಲೈಟ್ ಹಾಕೋ ಸ್ವಿಚ್ ತರ ಇದೆ ಅಂತದ್ದು, ಪಿನ್ ತರ ಇತ್ತು. ನೀವು ಅದನ್ನೆಲ್ಲ ಯಾಕೆ ಅಬ್ಸರ್ವ್ ಮಾಡಿದ್ರಿ? ನಾವ್ ಯಾಕೆ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ನಮ್ಮ ಅಮ್ಮ ಇವರಿದ್ರಲ್ಲ, ಅವ್ರಿಗೆ ನೇಚರ್ ಕಾಲ್ ಬಂತು. ನೇಚರ್ ಕಾಲ್ ಬಂದಾಗ ನಾವು ಸುತ್ತ ನೋಡಿದ್ವಿ, ಹಿಂಗೆಲ್ಲ ನೋಡುವಾಗ ನಾನು ಅನ್ಕೊಂಡೆ ಅದಾದ್ರೆ ಸಿಸಿ ಕ್ಯಾಮ್ರಾ ಅಂತ ಅನ್ಕೊಂಡೇ ಇಲ್ಲ ನಾನು. ಇವಾಗ ಅದನ್ನ ಸಿಸಿ ಕ್ಯಾಮ್ರಾ ಅಂತ ತಾವ್ ಹೇಗ್ ಅನ್ಕೋತೀರಿ? ಇರ್ಬೋದು ಅಂತ ನನ್ಗೆ ಅನ್ನಿಸ್ತದೆ. ಈಗ ಅದಿರ್ಬೋದು, ಈಗೆಲ್ಲ ಸಿಸಿ ಕ್ಯಾಮ್ರಾ ಎಲ್ಲಾ ಪ್ರಚಾರದಲ್ಲಿ ಇದೆ ಅಲ್ಲ, ಎಲ್ಲಾ ಕಡೆ ಹಾಕ್ಸ್ತಾರಲ್ಲ, ಇವಾಗ ನೋಡಿದೀನಲ್ಲ, ಅದು ಅದೇ ತರ ಇತ್ತು, ಇರ್ಬೋದು ಮೋಸ್ಟ್ಲಿ ಅಂತ ನನಗನ್ನಿಸುತ್ತೆ. ರಿಪಬ್ಲಿಕ್ ಪಾರ್ಟಿ ಸವಾಲಿಗೆ ಮಹಿಳೆ ತಬ್ಬಿಬ್ಬು. ಸೌಜನ್ಯ ಕಿಡ್ನಾಪ್ ಆದ ಘಟನೆಯನ್ನ ಕಣ್ಣಿಗೆ ಕಟ್ಟುವಂತೆ ಹೇಳೋ ಪ್ರತ್ಯಕ್ಷದರ್ಶಿ ಮಹಿಳೆ ರಿಪಬ್ಲಿಕ್ ಕನ್ನಡ ಪಾರ್ಟಿ ಸವಾಲಿಗೆ ತಬ್ಬಿಬ್ಬಾದ್ರು. ಈ ಮಹಿಳೆಯ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ದ ಮಹಿಳೆ ಮೃತಪಟ್ಟ ತಿಂಗಳು ತಪ್ಪಾಗಿ ಹೇಳಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ರಂಜಿತ್ ಚಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.